ಎಲ್ಲರ ಹತ್ರನೂ ತಮ್ಮ ಲಗೇಜ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ರಿ ಎಲ್ಲರೂ. ಹಾಂ ಕಣೆ, ಎಲ್ಲರ ಹತ್ರನೂ ಲಗೇಜ್ ಇದೆ. ಈ 3 ದಿವಸ ಹೇಗೋಯ್ತು ಅಂತಲೇ ಗೊತ್ತಾಗ್ಲಿಲ್ಲ ಅಲ್ವೇನ್ರೆ. ಎಷ್ಟು ಚೆನ್ನಾಗಿತ್ತು ಈ 3 ದಿವಸದಲ್ಲಿ, ಏನೇನೆಲ್ಲ ಆಗೋಯ್ತು. ಹಾಂ, ಎಷ್ಟು ಖುಷಿಯಾಗಿದ್ವಿ ಅಲ್ವಾ 3 ದಿವಸ. ಈ 3 ದಿವಸ ಹೇಗೆ ಕಾಲ ಹೋಯ್ತು ಅಂತಲೇ ಗೊತ್ತಾಗ್ಲಿಲ್ಲ. ಹೌದು ಕಂಡೆ, ಈ 3 ದಿವಸ ಹೇಗೆ ಕಾಲ ಕಳೀತು ಅಂತಾನೆ ಗೊತ್ತಾಗ್ಲಿಲ್ಲ. ಈ 3 ದಿವಸ ಮಾತ್ರ ಸೂಪರ್ ಆಗಿ ಮಜಾ ಮಾಡಿದ್ವಿ ಅಲ್ಲವಾ. ಎಲ್ಲಾ ಕಡೆ ಸುತ್ತಾಡ್ಕೊಂಡ್ ಬಂದು ಸೂಪರ್ ಆಗಿತ್ತು ಕಂಡೆ ಈ 3 ದಿವಸ. ನೆಕ್ಸ್ಟ್ ಈಗ ಎಲ್ಲಿಗಾದ್ರೂ ಜಾಸ್ತಿ ದಿವಸ ಹೋಗೋಣ ಪ್ಲಾನ್ ಮಾಡೋಣವಾ, ಆಯ್ತಾ? ಅಲ್ಲ ಕಣೆ ಗಂಗಾ, ನಾವಿಷ್ಟೆಲ್ಲ ಮಾತಾಡ್ತಿದ್ರು ನೀನು ಒಂದು ಮಾತು ಕೂಡ ಆಡ್ತಿಲ್ವಲ್ಲೇ. ಯಾಕೆ, ಏನಾಯ್ತೆ ಗಂಗಾ? ಯಾಕೆ, ಏನಾಯ್ತೆ ಗಂಗಾ? ಓ, ಯಾಕೆ ಗಂಗಾ, ಏನಾಯ್ತೆ ಗಂಗಾ ಹೇಳೆ. ನೆನ್ನೆ ಮೊನ್ನೆ ಎಲ್ಲ ಎಷ್ಟು ಖುಷಿಯಾಗಿದ್ದೆ, ಎಷ್ಟು ಖುಷಿಯಾಗಿ ನಗಾಡ್ಕೊಂಡು ಹೇಗೆ ಟೈಮ್ ಪಾಸ್ ಆಯಿತು ಅಂತಲೇ ಗೊತ್ತಾಗಲಿಲ್ಲ. ಇವತ್ತಾಗೆ ಊರಿಗೆ ಹೋಗೋ ಟೈಮಲ್ಲಿ ಒಳ್ಳೆ ಸಪ್ಪೆ ಮುಖ ಮಾಡ್ಕೊಂಡು ನಿಂತ್ಕೊಂಡಿದ್ಯಾ? ಅದು ಯಾಕೆ ಅಂದರೆ, ಈ 3 ದಿವಸ ನಾವೆಲ್ಲ ಸೇರಿಕೊಂಡು ಹೇಗೆ ಕಾಲ ಕಳೆದ್ವಿ ಅಂತಲೇ ಗೊತ್ತಾಗಲಿಲ್ಲ ಕಣ್ರೆ. ಆದರೆ ಈಗ ಮನೆಗೆ ಹೋಗ್ಬೇಕಾಗುತ್ತಲ್ಲ ಅಂತ ಯಾಕೋ ಮನಸ್ಸಿಗೆ ತುಂಬ ಬೇಜಾರಾಗ್ತಿದೆ ಕಣ್ರೆ. ನನಗೆ ಯಾಕೋ ಮನೆಗೆ ಹೋಗ್ತಿದ್ದೀನಲ್ಲ, ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ತಿದ್ದೀನಲ್ಲ ಅಂತ ತುಂಬಾ ಬೇಜಾರಾಗ್ತಿದೆ ಕಣ್ರೆ. ಯಾಕೆ ಗಂಗಾ ಅಳ್ತಿದೀಯಾ? ಮನೆಗೆ ಹೋಗಕ್ಕೆ ಎಲ್ಲರೂ ನಾವೆಲ್ಲ ಎಷ್ಟು ಖುಷಿಯಾಗಿದ್ದೀವಿ, ನೀನ್ ಮಾತ್ರ ಯಾಕೆ ಅಳ್ತಿದೀಯಾ ಮನೆಗೆ ಹೋಗಕ್ಕೆ? ಯಾಕೆ ಗಂಗಾ, ಯಾಕೆ ಈ ತರ ಅಳ್ತಿದೀಯಾ? ಏನಾಯ್ತೆ ಹೇಳು ಸರಿಯಾಗಿ ಗಂಗಾ, ಏನಾಯ್ತೆ ನಿಂಗೆ? ಯಾಕೆ ಗಂಗಾ, ಏನಾಯ್ತು ಅಂತ ಹೇಳೆ ಗಂಗಾ. ಯಾಕೆ ಈ ಥರ ಅಳ್ತಿದೀಯಾ? ಏನಾಯ್ತೆ? ಅಲ್ಲ, ನೀನು ಕಾಲೇಜಲ್ಲೂ ಯಾವಾಗಲೂ ಸಪ್ಪೆ ಮುಖ ಮಾಡ್ಕೊಂಡಿರ್ತೀಯ. ಈಗ ಇಲ್ಲಿ ನೋಡಿದ್ರೆ ಬಸ್ ಸ್ಟ್ಯಾಂಡಲ್ಲಿ ನಿಂತು ಅಳ್ತಿದೀಯಲ್ಲೇ, ಜನ ಎಲ್ಲ ನಮ್ಮನ್ನೇ ನೋಡ್ತಿದ್ದಾರೆ. ಏನಾಯ್ತು ಅಂತ ಹೇಳೆ ಗಂಗಾ. ಹೇಳೆ ಗಂಗಾ ಪ್ಲೀಸ್, ಏನಾಯ್ತು ಅಂತ ಹೇಳೆ. ನೀನು ಈ 3 ದಿವಸದಲ್ಲಿ ಎದ್ದಿದ್ದ ಖುಷಿ ಈಗಿಲ್ಲ ಕಣೆ. ಏನಾಯ್ತೆ ನಿಂಗೆ? ಹೇಳೆ ಗಂಗಾ ಪ್ಲೀಸ್. ನೀನು ಹೇಳಿದ್ರೆ ತಾನೇ ನಮಗೂ ಗೊತ್ತಾಗೋದು. ಹೇಳೆ ಗಂಗಾ. ಅದು ಏನು ಅಂದರೆ, ನನಗೆ ತಾಯಿ ಇರೋದು ಕಣೆ, ನನ್ನ ತಾಯಿ ಇಲ್ಲ. ನೀವೆಲ್ಲ ಮನೆಗೆ ಹೋಗೋಕ್ಕೆ ಎಷ್ಟು ಖುಷಿಯಾಗಿದ್ದೀರಾ. ಆದರೆ ನಾನು ಮನೆಗೆ ಹೋದ್ಮೇಲೆ ಮತ್ತೆ ನಮ್ಮ ಚಿಕ್ಕಮ್ಮನ ಕಾಟನ ತಡೆಯೋಕ್ಕಾಗ್ದಲೇ ಹೇಳ್ತಿದ್ದೀನಿ ಕಣ್ರೆ. ಅವ್ರು ಫಸ್ಟೇ ನನಗೆ ಹೇಳಿ ಕಳಿಸಿದ್ರು, ನೀನು ಟ್ರಿಪ್ಪಿಂದ ಬಂದ ತಕ್ಷಣ ನಿನ್ನ ಮದುವೆ ಮಾಡ್ತೀನಿ ಅಂತ. ನನಗೆ ಅವ್ರು ತೋರಿಸೋ ಸಂಬಂಧಗಳು ಒಂದು ಇಷ್ಟ ಆಗಲ್ಲ ಕಣೆ. ನನಗೆ ಅವರು ಮಾಡೋ ಮದುವೆ ಇಷ್ಟ ಇಲ್ಲ. ಅದಕ್ಕೆ ಈಗ ಮನೆಗೆ ಹೋದಾಗ ಎಲ್ಲ ನಿನ್ನ ಮದುವೆ ಮಾಡಿಬಿಡ್ತಾರೋ ಅಂತ ಯೋಚನೆ ಮಾಡಿದ್ರೇ ಅಳು ಬರ್ತಿದೆ ಕಣ್ರೆ. ಅಷ್ಟು ಅಳೋದನ್ನ ನಿಲ್ಲಿಸಿ ಏನಾಯ್ತು ಅಂತ ಹೇಳೆ ಗಂಗಾ. ನೀನ್ ಈ ತರ ಅಳ್ತಿದ್ರೆ ನಮಗೂ ಎಲ್ಲರಿಗೂ ಅಳು ಬರುತ್ತೆ. ಸರಿಯಾಗಿ ಏನು ಅಂತ ಹೇಳೆ. ನೆನ್ನೆ ನಮ್ಮ ಚಿಕ್ಕವ್ವ ಇದ್ದಾರಲ್ಲ, ಅವರು ಫೋನ್ ಮಾಡಿದ್ರು ಕಣ್ರೆ. ನೀನು ನಾಳೆ ಬೇಗ ಬಾ, ನೀನು ನೋಡೋಕ್ಕೆ ಯಾವುದೋ ಗಂಡು ಬರ್ತಾನೆ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದ್ರು. ನಾನು ಎಷ್ಟು ಸತಿ ಅವರಿಗೆ ನಂಗೆ ಈಗಲೇ ಮದುವೆ ಬೇಡ, ನಾನು ಇನ್ನೂ ಮುಂದಕ್ಕೆ ಓದಬೇಕು ಅಂತ ಹೇಳಿದ್ರು. ಅವ್ರು ಎಷ್ಟು ಹೇಳಿದ್ರು ಕೇಳಲ್ಲ ಕಣ್ರೆ. ಅದಕ್ಕೆ ಮನಸ್ಸಿಗೆ ತುಂಬ ಬೇಜಾರಾಗ್ತಿತ್ತು. ಅವ್ರ ಕಾಟ ತಡೆಯೋಕ್ಕಾಗ್ದಲೆ ನಾನು ನಿಮ್ಮ ಜೊತೆ 3 ದಿವಸ ಟ್ರಿಪ್ಪಿಗಾದರೂ ಹೋದರೆ 3 ದಿವಸ ಅವ್ರ ಕಾಟ ತಪ್ಪುತ್ತಲ್ಲ ಅಂತ ಬಂದಿದ್ದು ಕಣ್ರೆ. ಅವರು ಯಾವಾಗಲೂ ಹಿಂಗೆ ನಮ್ಮ ಮಾತೆ ಕೇಳಲ್ಲ ಕಣ್ರೆ. ಅಲ್ಲ ಕಣೆ ಗಂಗಾ, ನಿಮ್ಮಪ್ಪ ಏನು ಹೇಳಲ್ವಾ? ನಿಮ್ಮಪ್ಪ ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳುತ್ತೆ ತಾನೆ. ಕಾಲೇಜಿಗೆ ಬಿಡೋಕ್ಕೆಲ್ಲ ಬರ್ತಿರುತ್ತೆ. ಈಗ ಟ್ರಿಪ್ಪಿಗೆ ಬಿಡೋಕ್ಕೂ ಬಸ್ ಸ್ಟ್ಯಾಂಡ್ವರೆಗೂ ಬಂದಿದ್ರಲ್ಲೇ, ಯಾಕೆ ನಿಮ್ಮಪ್ಪ ಏನು ಹೇಳಲ್ವೇನೆ? ಆದರೆ ನಮ್ಮಪ್ಪ ಏನೋ ತುಂಬ ಒಳ್ಳೆಯರು ಕಣ್ರೆ. ಆದರೆ ನಮ್ಮ ಚಿಕ್ಕವ್ವ ನಮ್ಮಪ್ಪನ ಮಾತು ಕೇಳಲ್ಲ, ಏನಿಲ್ಲ. ಹಾಗಾಗ್ಬಿಟ್ಟು ಇವ್ರು ಏನು ಹೇಳ್ತಾರೋ ಅದನ್ನೇ ಮಾಡ್ತಾರೆ ಕಣ್ರೆ. ಅದಕ್ಕೆ ನಂಗೆ ತುಂಬ ಬೇಜಾರಾಗ್ತಿದೆ, ಇವತ್ತು ನಾವು ಊರಿಗೆ ಹೋಗ್ತಿದ್ದೀವಲ್ಲ ಅಂತ. ಅಲ್ಲ ಕಣೆ ಗಂಗಾ, ನೀನು ಯಾಕೆ ಎದುರುತ್ತೀಯ? ನೀನು ಧೈರ್ಯವಾಗಿರ್ಬೇಕು ತಾನೆ. ನಿಮ್ಮಪ್ಪ ನೀನು ಸಪೋರ್ಟಿಗಿದ್ದಾರೆ ಅಂದಮೇಲೆ ನೀನು ಅವ್ರಿಗೆ ಎದುರೋ ಅವಶ್ಯಕತೆ ಇಲ್ಲ ಕಣೆ. ನೀನು ಧೈರ್ಯದಿಂದ ಇರೋ, ಅವಾಗೆಲ್ಲನೂ ಒಳ್ಳೆಯದಾಗುತ್ತೆ. ಹೌದು ಕಣೆ ಗಂಗಾ, ನೀನು ಧೈರ್ಯವಾಗಿದ್ರೆ ನೋಡು, ಅವರು ಎಷ್ಟು ಜನ ಬಂದ್ರು ನೀನು ಎದುರು ಹಾಕೋಬಹುದು. ನೀನ್ ಧೈರ್ಯವಾಗಿರು. ಹೇಳು, ನಾನು ಮದ್ವೆ ಆಗಲ್ಲ ಅಂತ ಹೇಳು. ನೀನೇ ಕೊಪ್ಕೊಳಕ್ ಹೋಗ್ತೀಯ? ಅವ್ರು ಅಂತ ಇಂಥ ಗಂಡನ ತಗೊಂಬಂದು ತೋರಿಸಿದ್ರೆ ನೀನೇ ಕೊಪ್ಕೊಳಕ್ ಹೋಗ್ತೀಯ? ನೀನ್ ಹೇಳ್ಬೇಕು, ನಾನು ಆಗಲ್ಲ ಅಂದ್ರೆ ಆಗಲ್ಲ, ನಾನು ಮುಂದಕ್ಕೆ ಓದ್ಬೇಕು ಅಂತ ಗಟ್ಟಿಯಾಗಿ ಮಾತಾಡಿ. ಅವಳು ನೀನ್ ಚಿಕ್ಕವನು ಏನು ಮಾಡಕ್ಕಾಗಲ್ಲ. ನಿಮ್ಮಪ್ಪ ನಿನ್ ಜೊತೆ ಇದ್ದಾರೆ ತಾನೆ, ಆ ಧೈರ್ಯದಿಂದ ಇರು, ಆಯ್ತಾ? ಅದಕ್ಕೇನ ಗಂಗಾ ಮೇಡಮ್ ಅವರು ನಿನ್ನೆ ಸಿಕ್ಕಿದ್ದ ಆ ಹುಡುಗರ ಜೊತೆ ಎಷ್ಟು ಚೆನ್ನಾಗಿ ಮಾತಾಡಿದ್ದು ನನಗೆ ಈಗ ಅರ್ಥ ಆಗ್ತಿದೆ. ಹೌದೇನೆ ಗಂಗಾ, ಅದಕ್ಕೆ ನೀನು ಆ ಹುಡುಗರ ಜೊತೆ ನಿನ್ನೆ ಅಷ್ಟೊತ್ತು ಮಾತಾಡ್ತಾ ನಿಂತಿದ್ದು. ಹೇಳೆ ಗಂಗಾ, ನಿಜವಾಗ್ಲೂ ನಿಂಗೆ ಆ ಹುಡುಗರು ಇಷ್ಟ ಆದ್ರೇನೆ? ಅಲ್ಲೆಲ್ಲ ಯಾಕೆ ಇಬ್ರು ಹುಡುಗರು ಅಂತ ಹೇಳ್ತಿರ್ತೀಯ. ಆ ಇಬ್ಬರಲ್ಲಿ ಇಬ್ರು ಇಷ್ಟ ಆದ್ರು. ಆದರೆ ನಂಗೆ ಮನಸ್ಸಿಗೆ ಇಷ್ಟ ಆಗಿದ್ದು ರಾಜು ಮಾತ್ರ ಕಣೆ. ಅವರು ನಾನು ಯಾರು ಅಂತ ಗೊತ್ತಿಲ್ಲದೆ ನನ್ನ ಜೀವನ ಉಳಿಸಿದ್ರು ಕಣೆ. ಹಾಗಾಗ್ಬಿಟ್ಟು ನಂಗೆ ಅವ್ರು ತುಂಬಾ ಇಷ್ಟ ಆದ್ರು ಮನಸ್ಸಿಗೆ. ಹೌದೇನೆ ರಮ್ಯಾ, ರಾಜು ಅನ್ನೋ ಇಷ್ಟ ಆದ್ರೇನೆ ನಿಂಗೆ? ಇನ್ನೊಬ್ಬ ಹುಡುಗ ಇಷ್ಟ ಆಗ್ಲಿಲ್ವೇನೆ? ಆದರೆ ನೀವು ಏನು ಹೇಳ್ರೆ, ನನಗೆ ಆ ರಾಜು ಅನ್ನೋ ಹುಡುಗ ಮಾತ್ರ ತುಂಬಾ ಇಷ್ಟ ಆದ ಕಣೆ. ನಾನು ನಿಜವಾಗ್ಲೂ ನನ್ನ ಜೀವನವನ್ನು ಹಂಚ್ಕೋಬೇಕು ಅಂದರೆ ನಾನು ಯಾವ ರೀತಿ ಹುಡುಗ ಬೇಕು ಅಂತ ಬಯಸ್ತಿದ್ನೋ ಅದೇ ಥರ ಇದ್ದಾರೆ ಕಣೆ ಅವರು. ಅದೇ ಥರ ಬಿಹೇವಿಯರಲ್ಲಿ, ಆಮೇಲೆ ಬುದ್ಧಿಲಿ ಎಲ್ಲ ನನಗೆ ರಾಜು ತುಂಬ ಇಷ್ಟ ಆದರು. ನಾನು ಮದುವೆ ಆಗೋದು ಅಂತಿದ್ರೆ ಆ ರಾಜುನೇ ಆಗಬೇಕು ಅಂತ ನನ್ನ ಮನಸ್ಸಲ್ಲಿ ತುಂಬಾ ಕಾಡ್ತಿದೆ ಕಣ್ರೆ. ನಾನು ನಮ್ಮ ಪ್ರೀತಿ ಹಾಗಾದರೆ ರಾಜು ಅವರು ನೀನು ನೋಡಿದ ತಕ್ಷಣ ಇಷ್ಟ ಆಗಿಬಿಟ್ರಾ?
ಹೌದು ಕಣೆ, ನಾನು ಯಾವ ರೀತಿ ಹುಡುಗ ಬೇಕು ಅನ್ನಿಸ್ತಿದ್ನೋ ಅದೇ ರೀತಿ ಇದ್ದಾರೆ ಕಣೆ ಅವರು. ಅವ್ರು ಏನಾದರೂ ನನ್ನ ಫೋನ್ ಗಿನ್ ಮಾಡಿ ಏನಾದರೂ ಮೀಟ್ ಆಗೋಣ ಅಂತ ಹೇಳಿದ್ದಾರೆ. ಏನಾದರೂ ಮೀಟ್ ಆಗಿದ್ರೆ ನನ್ನ ಮನಸ್ಸಲ್ಲಿರೋ ಮಾತನ್ನ ಅವ್ರ ಹತ್ರ ಹಂಚ್ಕೊಂಡ್ಬಿಡ್ತೀನಿ ಕಂಡ್ರೆ. ಹೌದು ಕಣೆ ಗಂಗಾ, ಹಂಗೆ ಮಾಡು. ಯಾಕಂದ್ರೆ ನೀನ್ ಈ ಸಪ್ಪೆ ಮುಖನ ನಮ್ ಕೈಲಿ ನೋಡಕ್ ಆಗ್ತಿಲ್ಲಮ್ಮ. ನೀನ್ ಅದೇ ರೀತಿ ಮಾಡಿ ಖುಷಿಯಾಗಿರು. ನಿಂಗೆ ಏನೇ ಬೆಂಬಲ ಬೇಕಿದ್ರು ನಮ್ಮ 3 ಜನ ನಿಂಗೆ ಸಪೋರ್ಟ್ ಮಾಡ್ತೀವಿ ಕಣೆ ಗಂಗಾ, ಓಕೆನಾ? ಯಾಕಂದ್ರೆ ಮಾತಾಡ್ತಾ ಹೇಗೆ ಟೈಮ್ ಆಯಿತು ಅಂತಲೇ ಗೊತ್ತಾಗಲಿಲ್ಲ. ಸರಿ, ನಾಳೆ ಎಲ್ಲರೂ ಮೀಟ್ ಆಗೋಣ. ಹಾಗೆ ನೀವೆಲ್ಲ ಏನ್ ನೋಡ್ತಿದ್ದೀರಾ? ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಕೊಡ್ರಿ, ಒಳ್ಳೆ ವಿಡಿಯೋನ ವೀಕ್ಷಿಸಿ.